ಏನು ಮೈಕ್ರೋ ಫೈನಾನ್ಸ್ ಬಗ್ಗೆ ಈಗಾಗಲೇ ನಾನು ನಿನ್ನೇನು ಒಂದು ಹೇಳಿಕೆಯನ್ನು ಕೊಟ್ಟಿದ್ದೆ. ಮುಖ್ಯಮಂತ್ರಿಗಳು ಕೂಡ ಮೊನ್ನೆ ಕ್ಯಾಬಿನೆಟ್ನಲ್ಲಿ ಇದು ಮಾಡಿದ್ರು. ಮುಖ್ಯಮಂತ್ರಿಗಳು ನಿನ್ನೆ ಒಂದು ಸಭೆ ಮಾಡಿದ್ದಾರೆ. ನಾವು ಅತ್ಯಂತ ಕಠಿಣವಾದಂಥ ಒಂದು ಕಾನೂನನ್ನು ತರ್ತೀವಿ ಮೈಕ್ರೋ ಫೈನಾನ್ಸ್ ಬಗ್ಗೆ. ಯಾಕಂದರೆ RBI ಗವರ್ನ್ಡ್ ಇದು, ಕೇಂದ್ರ ಸರ್ಕಾರ ಇದಕ್ಕೆ ಇದು ಮಾಡಬೇಕಾಗ್ತದೆ. ನಾವು ಅತ್ಯಂತ ಒಂದು ಕಠಿಣವಾದಂಥ ಒಂದು ಕಾನೂನನ್ನು ತಂದು ಜನರ ರಕ್ಷಣೆಯನ್ನು ಮಾಡ್ತೇವೆ. ಈಗಾಗಲೇ ಮುಖ್ಯಮಂತ್ರಿಗಳು ಮೊನ್ನೆ ಕ್ಯಾಬಿನೆಟ್ಟಲ್ಲಿ ಕೂಡ ಹೇಳಿದರು. ನಿನ್ನೆನೂ ಕೂಡ ಮುಖ್ಯಮಂತ್ರಿಗಳ ಸಭೆ ಮಾಡಿದ್ದಾರೆ. ಅವರು ಕೂಡ ಪುನರುಚ್ಚರಿಸಿದ್ದಾರೆ. ಈ ಮೈಕ್ರೋ ಫೈನಾನ್ಸ್ ಅದು ಭಾಳಷ್ಟು ಕೇಸ್ಗಳು ನಾನು ಗೃಹ ಸಚಿವನಾದಾಗ ನೋಡಿದ್ದೀನಿ. IMA ಕೇಸು, ವಿನೋದ ಸಲ ಕೇಸು, ಅಲ್ಲಲ್ಲಿ ಹಳ್ಳಿಯಲ್ಲಿ ಎಲ್ಲರೂ ದ್ವಿಗುಣ ಮಾಡ್ತೀವಿ ಅಂತೇಳಿ ದುಡ್ಡು ತೊಗೋತಾರೆ. ಈಗ ಎಷ್ಟೋ ಜನ ನಮ್ಗೆ ಗೊತ್ತಾಗ್ತಾಯಿದೆ, ಅದು ಬರೀ ಅವರು ನಿಮ್ಮ ಏನು ಆಧಾರ್ ಕಾರ್ಡ್ ಮೇಲೆ ಹಣವನ್ನು ತಗೊಂಡು ಹೋಗ್ತಾ ಇದ್ದಾರೆ ಅಂಥೇಳಿ ಈಗೆಲ್ಲವೂ ಕೂಡ ನಡೀತಾ ಇದೆ. ಇದಕ್ಕೆ ಕಡಿವಾಣ ಹಾಕಲೇಬೇಕು. ಅತ್ಯಂತವಾದಂಥ ಕಠಿಣವಾದಂಥ ಒಂದು ಕಾನೂನು ನಾವು ತರಬೇಕು ಮತ್ತು ಕೇಂದ್ರ RBIನೂ ಕೂಡ ಸಹಕರಿಸಬೇಕು. ಭಾಳ ಬಲವಾದ, ಯಾಕಂದರೆ ಇದಕ್ಕೆ RBIನೂ ಕೂಡ ಹೆಜ್ಜೆ ಇಡಬೇಕಾಗ್ತದೆ. ಯಾಕಂದರೆ ಬ್ಯಾಂಕಿಂಗ್ ಕಮ್ಸ್ ಅಂಡರ್ RBI ಇದಕ್ಕೆ ಕೇಂದ್ರ ಸರ್ಕಾರನೂ ಇದನ್ನು ಗಮನಿಸಬೇಕು. ಕೇಂದ್ರ ಸರ್ಕಾರನೂ ನಾವೇನು ಕಾನೂನು ಮಾಡ್ತೀವಿ ನಮ್ಮ ಕೂಡ ಇದು ಮಾಡಬೇಕು. ಅಥವಾ ಕೇಂದ್ರ ಸರ್ಕಾರನೂ ಕೂಡ ಇಡೀ ರಾಷ್ಟ್ರದಲ್ಲೇ ಒಂದು ಬಲವಾದಂಥ ಕಾನೂನು ತರಬೇಕು ಅವರು. ಇದು ಒಂದು ನಮ್ಮ ರಾಜ್ಯ ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿ ಎಲ್ಲ ಕಡೆ ಇವತ್ತು ನಡೀತಾ ಇರುವಂಥದ್ದು. ಕೇಂದ್ರ ಸರ್ಕಾರ ಕೂಡ ಎಚ್ಚೆತ್ತುಕೊಳ್ಬೇಕು, RBIನೂ ಕೂಡ ಎಚ್ಚೆತ್ತುಕೊಂಡು ಇದನ್ನು ಒಂದು ಕಡಿವಾಣ ಹಾಕಲಿಕ್ಕೆ ಒಂದು ಬಲಿಷ್ಠವಾದಂಥ ಕಾನೂನನ್ನು ತರಬೇಕು. ಪಾಪ ಬಡವರು ಆಶೆಗಾಗಿ ಇವತ್ತು ಸಹ ಈ ಎಲ್ಲ ಮೈಕ್ರೋ ಫೈನಾನ್ಸ್ನಾಗ ಹಣ ಇಡ್ತಾರೆ. IMA ಕೇಸನ್ನು ನಾನು ಗೃಹ ಮಂತ್ರಿದಾಗ ನಾನು ನೋಡಿದ್ದೀನಿ. ಪಾಪ ಯಾವ ರೀತಿ ಇವತ್ತು ಸಹ ಜನ ಇದನ್ನು ಮಾಡಿದ್ರು. ತರಕಾರಿ ಮಾರೋ ಸದಕ್ಕೆ ದುಡ್ಡು ಇಟ್ಟಿದ್ರಲ್ಲಿ, ಬೀದಿ ವ್ಯಾಪಾರ ಮಾಡೋಂಥವ್ರು ಸದಕ್ಕೆ. ಪಾಲಿಕೆ ಚುನಾವಣೆ ಇದೆ. ಇಲ್ಲಿ ಜಿಲ್ಲಾಧಿಕಾರಿಗಳು SP ಅವರು ಕೂತಿದ್ದಾರೆ. ಇಲ್ಲಿ ಪೊಲಿಟಿಕಲ್ ಕ್ವಶನ್ಸ್ ನಾವು ಸಮಕ್ಷ ಉತ್ತರ ಮಾಡೋಕ್ಕಾಗಲ್ಲ. ಪಾಲಿಕೆ ಚುನಾವಣೆ ಇದೆ, ಪಾಲಿಕೆ ಚುನಾವಣೆ ನಡೀತದೆ. ನೋಡೋಣ, ಅದೆಲ್ಲ ಅದೇನೋ ನಿರ್ದೇಶನ ಇದೆ. ಇಲೆಕ್ಷನ್ ಅಂತೂ ನಡೀತದೆ ನಾಳೆ. ನಮ್ಮ SP ಅವರು ಈಗಾಗಲೇ ಒಂದು ಬಂದ ಕೂಡಲೇ ಅವರು ಈ ಟ್ರಾಫಿಕ್, ನಾವು ಅದೇ ಹೇಳಿದ್ದೀವಿ, ಈ ಟ್ರಾಫಿಕ್ ಬಿಜಾಪುರದಲ್ಲಿ ಭಾಳ ಸಮಸ್ಯೆ ಇದೆ ಅಂಥೇಳಿ ಅವರು ಈಗಾಗಲೇ ಒಂದು ವ್ಯವಸ್ಥೆಯನ್ನು ಇವತ್ತೊಂದು ದಿವಸ ಅವರು ತರಲಿಕ್ಕೆ ಇದು ಮಾಡಿದ್ದಾರೆ. ಅದರಲ್ಲಿ ಏನಂತಂದರೆ ಇಂಪ್ರೂವ್ಮೆಂಟ್ ಇನ್ ಎಕ್ಸಿಸ್ಟಿಂಗ್ ಟ್ರಾಫಿಕ್ ಸಿಗ್ನಲ್ಸ್ ಆ್ಯಂಡ್ ಡಿಜಿಟಲ್ ಇನ್ಸ್ಟಾಲ್ಮೆಂಟ್ ಅದಾಗಿದೆ ಈಗಾಗಲೇ. AMC ಫಾರ್ ಎಕ್ಸಿಸ್ಟಿಂಗ್ 100 ಕ್ಯಾಮ್ರಾಸ್ ಫ್ರಮ್ ಕಾರ್ಪೊರೇಷನ್ಸ್ ಅದೂ ಕೂಡ ಆಗಿದೆ. ಅಮೆರಿಕ ಬಳಿಕ ವರ್ಕು ಕೂಡ ನಡೀತಾ ಇದೆ. ಮೂರನೇ ಫ್ಯೂಚರ್ ಪ್ಲ್ಯಾನ್ ನಮ್ದು ಏನಿದೆ ಮುಂದದ್ದು, ಇಂಪ್ಲಿಮೆಂಟೇಷನ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಮತ್ತು ML ಬೇಸ್ಡ್ ITMS ಇಂಟೆಲಿಜೆನ್ಸ್ ಬೇಸ್ಡ್ ಟ್ರಾಫಿಕ್ ಮ್ಯಾನೇಜ್ಮೆಂಟು ಮತ್ತು ಎನ್ಫೋರ್ಸ್ಮೆಂಟ್ ಸಲುವಾಗಿ ಒಂದು ಫಂಡ್ಸನ್ನು ಕೇಳಿದ್ದಾರೆ. ಆ ಫಂಡ್ಸನ್ನು ಕೂಡ ನಾವು ಅವ್ರಿಗೆ ಕೊಡಿಸುವಂಥ ಕೆಲಸ ಮಾಡ್ತೀವಿ. ಸರ್ಕಾರದಿಂದ ಕೊಡಿಸ್ತೀವಿ ಅಥವಾ ಮತ್ತು CSR ಅಲ್ಲದೆ ಒಟ್ಟಾರೆ ಅದನ್ನ ಫಂಡ್ಸನ್ನು ನಾನು ಕೊಡ್ತೀನಿ. ಅದಕ್ಕೆಲ್ಲ ನೀವು ಎಸ್ಟಿಮೇಷನ್ ಮಾಡಿ ಪ್ರಪೋಸಲ್ ಕೊಡಿ, ಅದನ್ನು ಕೊಡಿಸುವಂಥದ್ದು ಮಾಡ್ತೀವಿ. ಟ್ರಾಫಿಕ್ಕನ್ನು ನಮ್ಮ ನೂತನ SP ಅವ್ರು ಬಂದ ಮೇಲೆ ಅವ್ರಿಗೆ ಫಸ್ಟ್ ಟಾರ್ಗೆಟ್ ನಾವು ಅದೇ ಹೇಳಿದ್ವಿ, ಬಿಜಾಪುರದಲ್ಲಿ ಟ್ರಾಫಿಕ್ ಇದಕ್ಕಂತೇಳಿ ಅದು ಮಾಡಿದ್ದಾರೆ. ಈಗ ಇನ್ನು ಮುಂದೆ ಫ್ಯೂಚರ್ ಪ್ಲ್ಯಾನ್ಸ್ ಈಗ ಎಕ್ಸಿಸ್ಟಿಂಗ್ ಮಾಡ್ತಿದ್ದಾರೆ. ಒಂದೇದ್ದು ಈಗಾಗಲೇ ಇಂಪ್ರೂವ್ಮೆಂಟ್ ಆಫ್ ಎಕ್ಸಿಸ್ಟಿಂಗ್ ಟ್ರಾಫಿಕ್ ಸಿಗ್ನಲ್ಸು ಮತ್ತು ಅಡಿಷನಲ್ ಇನ್ಸ್ಟಾಲ್ಮೆಂಟ್ ಆಗೋಗಿದೆ. AMC ಏನಿದೆಯಲ್ಲ ಫಾರ್ 100 ಕ್ಯಾಮ್ರಾಸ್ ಕಾರ್ಪೊರೇಷನ್ ಇದೆ, ಅದು ಕೆಲಸ ನಡೀತಾ ಇದೆ. ಮೂರನೇದು ಫ್ಯೂಚರ್ ಪ್ಲ್ಯಾನಿಗೆ ಅವ್ರಿಗೆ ಒಂದು ಇದು ಮಾಡಿದ್ದಾರೆ. ಅದನ್ನು ಕೊಡಿ, ಪ್ರಪೋಸಲ್ ಗೌರ್ಮೆಂಟ್ಗೂ ಕೊಡಿ. ನಾವು ಖಾಸಗಿ CSRನೂ ವಿಚಾರ ಮಾಡ್ತೀನಿ. ಬೇಸ್ಟ್ ಒಂದು ವಾಟ್ ಎವರ್ ನಿಮ್ಗೆ ಎಷ್ಟು ಇರಬೇಕಾಗ್ತದೆ ಅದನ್ನು ಒಟ್ಟಾರೆ ಇದು ಮಾಡೋ ಮೂಲಕ ಟ್ರಾಫಿಕ್ಕನ್ನು ಇವತ್ತೊಂದು ದಿವಸ ಇಂಪ್ರೂವ್ ಮಾಡೋ ಕೆಲಸ ಮಾಡ್ತೀವಿ. ಸರ್, ಎಷ್ಟೋ ಜನ ಈ PSIಗಳು ಗಾಡಿ ಅದು ನನಗೆ ನಾನು SP ಅವರಿಂದ ಮಾಹಿತಿಯನ್ನು ಪಡ್ಕೊತೀನಿ, ಪಡ್ಕೊಂಡು ಅದನ್ನು ಈಗ ನಾನು ಉತ್ತರ ಸಚಿವ ಅದಕ್ಕೇನು ಬರ ಎಲ್ಲ ಮಾಡೋಣ. ನಿಶ್ಚಿತವಾಗಿ ನವರಸಪುರ ಉತ್ಸವ ಭಾಳ ವಿಜೃಂಭಣೆಯನ್ನು ವಾಸಲ ಏನು ಮಾಡಿದೀವಲ್ಲ ಆ ಥರ ಸಂಗೀತ ಮಾಲ್ನಲ್ಲಿ ಮಾಡಿದೀವಿ ನಾವು. 100% ಮಾಡೋಣ. ಈಗ ನಾವು ಇದು ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಗದಲ್ದಾಗಿದ್ದೀನಿ. February 15th ಮುಗಿತದೆ ನಮ್ಮದು. ಅದು ಮುಗಿದ ಮೇಲೆ ಪ್ಲಾನ್ ಮಾಡಿ ಕೇಳಿ ಮಾಡಿಸೋಣ. ಈಗ ಕೇಳಿ, ನಾನು ಹೇಳ್ತೀನಲ್ಲ, ಅದು ಏಪ್ರಿಲ್ ಮೇ ಬಿಸಿಲು ಇರ್ತದೆ. ಆ ಬಿಸಿಲು ಬಿಟ್ಟು ಸ್ವಲ್ಪ ಐ ಥಿಂಕ್ ಆಗಸ್ಟ್ನಲ್ಲಿ ಸೆಪ್ಟೆಂಬರ್ ಅಕ್ಟೋಬರ್ 3 ತಿಂಗಳಲ್ಲಿ ಒಟ್ಟು ಮಾನ್ಸೂನ್ ನೋಡ್ಕೊಂಡು ಕ್ಲೈಮೇಟ್ ಇದು ನೋಡಿಕೊಂಡು ಒಟ್ಟಾರೆ ನಿಮ್ಮ ಆಶೆ ಏನಿದಲ್ಲ 2025 ನಿಶ್ಚಿತವಾಗಿಯೂ ಕೂಡ ನವರಸಪುರ ಉತ್ಸವ ಆಗ್ತದೆ. ನೀವು ಭಾಗಿನೂ ಆಗ್ತಿರೋದ್ರಾಗ. ಅದು KDB ಕಡೆ ಇವ್ರ ಕಡೆ ಇಲ್ಲ, ಫುಡ್ ಪಾರ್ಕ್ದು ಏರ್ಪೋರ್ಟ್ ಏನಾಗಿದೆ ಅಂದರೆ ಈಗ ಈ ನಡುವೆ ಒಬ್ಬರು ಸುಪ್ರೀಂ ಕೋರ್ಟ್ಗೆ ಹೋಗಿ ಕಳೆದ ಒಂದು 4-5 ತಿಂಗಳಿಂದ ಒಬ್ಬರು NGO ಸುಪ್ರೀಂ ಕೋರ್ಟ್ಗೆ ಹೋಗಿ ಎಲ್ಲೆಲ್ಲಿ ಈ ಎನ್ವಿರಾನ್ಮೆಂಟ್ ಕ್ಲೇಮ್ಸ್ ಆಗಿಲ್ಲ ಅಂಥೇಳಿ
ಸುಮಾರು 200 ಎಷ್ಟು ಆಡ್ ಕೇಸಸ್ 285 ಎಷ್ಟು ಎಕ್ಸಾಕ್ಟ್ ಫಿಗರ್ ಗೊತ್ತಿಲ್ಲ. ಮತ್ತು ಅದನ್ನು ಒಯ್ದು ಸುಪ್ರೀಂ ಕೋರ್ಟ್ನಲ್ಲಿ ಹಾಕಿ ಆ ಸುಪ್ರೀಂ ಕೋರ್ಟ್ನಲ್ಲಿ ಅದು ಪೆಂಡಿಂಗ್ ಇದೆ. ಸೊ ಆ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ಗೆ ನಾನು ಎಲ್ಲ ಅಡ್ವೊಕೇಟ್ ಜನರಲ್ ಅವ್ರು ಮಾತನಾಡಿದ್ದೀನಿ. ಅವರೊಬ್ಬರು ಡೆಡಿಕೇಟೆಡ್ ಒಬ್ಬರನ್ನ ಅಡ್ವೊಕೇಟ್ನೂ ಹಾಕಿದ್ದಾರೆ. ಹಾಕಿ ಅದನ್ನು ಆರ್ಗ್ಯುಮೆಂಟ್ ಮಾಡಿಸಿ ಇದು ಸರ್ಕಾರ ಇದು ಇದೆ ಯಾಕೆ ಅದು ಅಂಥೇಳಿ ಅದನ್ನು ವಾದ ಮಾಡಿಸಿ ಬಹುಶಃ 1-2 ತಿಂಗಳಲ್ಲಿ ಅದನ್ನು ಕುಲ ಮಾಡ್ಕೋತೀವಿ. ಈ ಮಧ್ಯೆ ಇಲ್ಲಿ ಏನು ನಮಗೆ ಈ ಫೈರ್ ಫೈಟಿಂಗ್ ಮಷಿನ್ಸು ಮತ್ತು ಇರುತ್ತಲ್ಲ ಅದ್ರ ಬಗ್ಗೆ ಭಾಳಷ್ಟು 3 ಸಲ ಟೆಂಡರ್ ಮಾಡಿದ್ರು ಬಂದಿಲ್ಲ. ಈಗ 4ನೇ ಸಲ ಮಾಡಿದ್ದೀವಿ. ಈ ಸಲ ಅವಾಗ ಏನೇನು ಮಾಡಿಫಿಕೇಷನ್ಸು ಎಲ್ಲ ಮಾಡಿಕೊಟ್ಟಿದ್ದೀವಿ. ಆ ಫೈರ್ ಮಷಿನ್ಸ್ ಅದು ಈ ಥರ ಇರೋಂಗಿಲ್ಲ. ನಿಮ್ಮದೇನು ಫೈರ್ ವೆರಿ ಹೈ ಎಂಡ್ ಅದಕ್ಕೆ ಏನಾಗಿದ್ದಾರೆ ಇಡೀ ವಿಶ್ವದಲ್ಲೇ ಇಬ್ಬರೇ ಇದ್ದಾರೆ. ಅದು ಮೊನೋಪೊಲಿ ಆದಂಗೆ ಆಗಿಬಿಟ್ಟಿದ್ದಾರೆ ಅವರು. ಹೀಗಾಗಿ ಒಬ್ರು ಬಂದು ಕೊಡ್ತೀವಿ ಅಂತಾರೆ, 18 ತಿಂಗಳು ಅಂತಾರೆ, ಅವ್ರು 2 ತಿಂಗಳು ಮಾಡೋಕ್ಕೆ ಸ್ವಲ್ಪ ಇದಾಗಿದೆ. ಒಂದು ಹಂತಕ್ಕೆ ಬಂದದ. ಅದು ಒಂದು ವೇಳೆ ಇದು ಮಾಡಲಿಕ್ಕೆ ನಾವು ಕಡೆಗೆ 4G ಎಕ್ಸಾಮ್ಷನ್ ತೊಗೊಂಡು ಅದನ್ನು ಮುಗಿಸ್ತೇವೆ. ಇದೆರಡೂ ಸೈಮಲ್ಟೇನಿಯಸ್ ಆಗಿ ನಡೀತದೆ. ಬಹುಶಃ ಶೀಘ್ರದಲ್ಲೇ ಇದು ಇದು ಸುಪ್ರೀಂ ಕೋರ್ಟಲ್ಲಿ ನಮ್ಮ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಪಡ್ಕೊಳ್ಳುವಂಥದ್ದು, ಈ ಕಡೆ ಫೈರ್ ಫೈಟಿಂಗು ಮತ್ತು ಇದನ್ನು ಇದು ಮಾಡ್ಕೊಳ್ಳೋದು. ಒಟ್ಟಾರೆ ಒಂದು 4-5-6 ತಿಂಗಳಲ್ಲಿ ಇವತ್ತು ದಿವಸ ಇದನ್ನು ನಾವು ಇದನ್ನು ಪ್ರಾರಂಭ ಮಾಡುವಂಥ ಕೆಲಸ ಸುಪ್ರೀಂ ಯಾವುದು ರನ್ವೇ ಮೊದಲು ATRಗಿತ್ತು ಏನ್ರಿ. ಈಗ ಅದು ಏರ್ ಬಸ್ಸು ಮತ್ತು ಅದಕ್ಕೆ ಯಾವಾಗಲೂ ಕೂಡ ATR ಮಾಡ್ತಾರೆ. ಹೀಗಾಗಿ ಮೊದಲು ಚಿಕ್ಕದಿರ್ತದೆ, ಈಗ ದೊಡ್ಡದು ಮಾಡ್ತದೆ. ಮೊದಲು ನೈಟ್ ಲ್ಯಾಂಡಿಂಗ್ ಇದೆ, ಲೈಟ್ ಲ್ಯಾಂಡಿಂಗ್ ಹಾಕಿದ್ವಿ, ಎಲ್ಲ ಮಾಡಿದ್ದೀವಿ. ಒಟ್ಟಾರೆ ಸ್ವಲ್ಪ ತಡ ಆಗಿದೆ. ಕೋರ್ಟು ನಮ್ಮ ಕೈ ಹೇಗಿಲ್ಲ. ಸುಪ್ರೀಂ ಕೋರ್ಟದೆಲ್ಲನೂ ಕೂಡ ನಾವು ಇನ್ನೂ ಅನ್ನಕ್ಕೂ ಬರೋದಿಲ್ಲ ಅದ್ರ ಬಗ್ಗೆ. ಅದ್ರಾಗೆ ಸಿಕ್ಕಾಕಿದ್ದರಿಂದ ನಾವು ಸಿಕ್ಕಾಕೊಂಡು ಬಿದ್ದಿದ್ದರಿಂದ ನಾವು ಐಡಿಯಲ್ ಆಗಿ ಮೊದಲೇ ತೊಗೋಬೇಕಾಗಿತ್ತು. ಕೆಲಸ ಪ್ರಾರಂಭ ಮಾಡೋಕ್ಕಿಂತ ಮೊದಲೇ ಇದು ಕ್ಲಿಯರ್ ತೊಗೋಬೇಕು ಅಂತ ಅವ್ರ ಕಾನೂನು ಇದೆ. ಅದು ಎಲ್ಲ ಕಡೆಗೂ ನಡೆದು ಬಂದ ದಾರಿ ಅದು ಆಗಿದೆ. ಅವ್ರಿಗೂ ನಾನು ತಪ್ಪಂತೆ ಅವ್ರಿಗೂ ಹೇಳೋದಿಲ್ಲ. ಹಿಂದೆ ಗುಲ್ಬರ್ಗ ಮಾಡುವಾಗಲೇ ಶಿವಮೊಗ್ಗ ಮಾಡಲಿ ಈಗ ನಾವು ಬಂದದ ಸಿಕ್ಕೊಂಡಿದ್ವಿ. ಅದು ಯಾರೊಬ್ಬರು ಫೈಲ್ ಮಾಡಿದ್ದಾರೆ, ಹೀಗಾಗಿ ಅದು ಸ್ಟಕ್ ಆಗಿದೆ. ಎಲ್ಲಿ ಎಲ್ಲಿದು ಎಲ್ಲಿ ನಮ್ಮ ಬಿಜಾಪುರಕ್ಕೊಂದು ಹಾಕಿತ್ತಲ್ಲ ನಡೀತಾ ಇದೆ. ಈಗ ಬಳ್ಳಾರಿದು ಒತ್ತಾಯದ, ಕೊಪ್ಪಳದದ, ಬಾಗಲಕೋಟದೈತಿ, ನಿಮ್ಮ ಯಾವುದದು ವಿಜಯನಗರದವ್ರ ಮನೆ ಅವರು ಕೇಳ್ಯಾರ. ರಾಯಚೂರ್ದೈತಿ. ರಾಯಚೂರು ಈಗಾಗಲೇ ಅದು ಮುಂದೆ ನಡೆದಿದೆ. ಈಗ ಭಾಳ ಕಡೆ ಬೇಡಿಕೆಗಳಿದಾವೆ. ಹಾಸನ ಇದೆ, ಭಾಳಷ್ಟು ಕಡೆ ಬೇಡಿಕೆ ಇದ್ದಾವೆ. ಎಲ್ಲಿ ವಯಬಿಲಿಟಿನೂ ಬರಬೇಕಲ್ಲ. ಬರೀ ನಾವು ಸುಮ್ಮನೆ ಎಲ್ಲ ಜಿಲ್ಲೆಗೊಂದು ಏರ್ಪೋರ್ಟ್ ಮಾಡ್ತೀವಿ ಅಂದರೂ ಕೂಡ ಏರ್ಪೋರ್ಟ್ ಮಾಡಿದ್ಮೇಲೆ ಅದು ನಡಿಬೇಕಲ್ಲ. ಯಾಕಂದ್ರೆ ಉಡಾನ್ ಇರುತ್ತಿಗೆ ತನ ಚೆನ್ನಾಗಿ ನಡೀತದೆ. ಉಡಾನ್ ಯಾವಾಗ ಅದು ಕನ್ಸೆಷನ್ ಬಂದಾಕೈತಲ್ಲ ಮುಂದೆ ಎಲ್ಲ ಏರ್ಪೋರ್ಟ್ಸ್ದು ಭಾಳ ಕಷ್ಟಕರ ಅದು ಆಗ್ತದೆ. ಈಗೆಲ್ಲರೂ ಕೂಡ ಇದ್ದಾವೆ. ಅದನ್ನೆಲ್ಲ ಫಿಸಿಬಿಲಿಟಿ ನೋಡಿಕೊಂಡು ವಯಬಿಲಿಟಿ ನೋಡ್ಕೊಂಡು ಮಾಡ್ತೀವಿ. ಎಲ್ಲ ಕಡೆ ಎಲ್ಲೆಲ್ಲಿ ವಯಬಿಲಿಟಿ ಇದೆ ಅಲ್ಲೆಲ್ಲ ಕಡೆ ಏರ್ಪೋರ್ಟ್ ಮಾಡ್ತೀವಿ. ಮುಖ್ಯಮಂತ್ರಿಯವರೇ ಹೇಳಿದ್ದಾರೆ ಎಲ್ಲ ಜಿಲ್ಲೆಗೆ ಒಂದು ಮೆಡಿಕಲ್ ಕಾಲೇಜ್ ಕೊಡ್ತೀವಿ. ಹೌದು, ಎಸ್, ನಾವು ನಿಶ್ಚಿತವಾಗಿಯೂ ಕೂಡ ಬಿಜಾಪುರ ಜಿಲ್ಲೆಗೆ ಮೆಡಿಕಲ್ ಕಾಲೇಜ್ ಆಗಬೇಕು ಆ ದಿಶೆಯಲ್ಲಿ ಎಲ್ಲ ಪ್ರಯತ್ನಗಳು ಮಾಡ್ತಾ ಇದ್ದೀವಿ. ನಾನು ಕೂಡ ಮಾತಾಡಿದ್ದೀನಿ ಇವ್ರು ಮಣ್ಣೂರಲ್ಲಿ ಒಂದು ದಿವಸ ಕೇಂದ್ರ ಸರ್ಕಾರ ಒಂದು ನ್ಯೂಕ್ಲಿಯರ್ ಥರ್ಮಲ್ ಪವರ್ ಪ್ಲ್ಯಾಂಟನ್ನು ಸಲುವಾಗಿ ಮಣ್ಣೂರು ಮತ್ತು 3 ರಾಜ್ಯದಲ್ಲಿ 3 ಕಡೆ ಅವರು ಇದು ಮಾಡಿದ್ದಾರೆ. ಮಣ್ಣೂರು ಏನಂತೇಳಿ ಇನ್ವೆಸ್ಟಿಗೇಷನ್ ಪ್ರಾಥಮಿಕ ಹಂತದ ಇನ್ವೆಸ್ಟಿಗೇಷನು ಅಂದರೆ ಪ್ರಿಲಿಮಿನರಿ ಜಿಯೋಲಜಿಕಲ್ ಇನ್ಸ್ಟಿಟ್ಯೂಷನ್ ಮಣ್ಣೂರು, ವಿಜಯಪುರ ಜಿಲ್ಲೆಯಲ್ಲಿ ಕುಕ್ಕನಪಲ್ಲಿ, ಕೊಪ್ಪಳದಲ್ಲಿ, ಹಲ್ಕಾವಟಗಿ, ರಾಯಚೂರು ಡಿಸ್ಟ್ರಿಕ್ನಲ್ಲಿ 3 ಕಡೆ ಅದನ್ನು ಅವರು ಒಂದು ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಸಾಯಿಲ್ ಕಂಡೀಷನ್ ಮಾಡ್ತಾ ಇದ್ದಾರೆ. ನೋಡು, ಅದ್ರ ಬಗ್ಗೆ ನಾವು ಎಲ್ಲ ರೀತಿ ಸಾಧಕ ಬಾಧಕ ಅಂತ ತಿಳ್ಕೊಂಡು ನಿರ್ಣಯ ತೆಗೆದುಕೊಳ್ತೀವಿ. ಅದೇ ನೋಡೋಣ, ಈಗ ನೋಡೋಣ ಅದು ಎಲ್ಲ ಸಾಧಕ ಅದಕ್ಕೆ ನಮಗೇನಾದ್ರು ಉಪಯೋಗ ಇದೆಯಾ, ಬಾಧಕ ಇದೆ ಎಲ್ಲ ನೋಡ್ಕೊಂಡು ನಾವು ನಿರ್ಣಯ ತಗೊಳ್ಳೋಣ. ಥ್ಯಾಂಕ್ ಯು. ಇರಲಿಲ್ಲ, ಈಗ ಅವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಅಲ್ಲ. ಇಲ್ಲಿ ಕೇಂದ್ರ ಸರ್ಕಾರ ಅವರು ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಪ್ರಾಥಮಿಕ ಏನದು ಇನ್ವೆಸ್ಟಿಗೇಷನ್ ಅವ್ರದ್ದು ಇದು ತೊಗೊಂಡು ಮುಖ್ಯಮಂತ್ರಿಗಳ ಪರಿಹಾರ ಇದೆಯಲ್ಲ ಅವ್ರಿಗೆ ಏನು ಹಾಸ್ಪಿಟಲ್ ಬಿಲ್ಸ್ ಅದಾವಲ್ಲ ಅದನ್ನು ನಾನು ಮಾಡಿಸ್ಕೊಡ್ತೀನಿ. ಅದನ್ನೆಲ್ಲನೂ SP ಅವ್ರಿಗೆ ಮನೆ CM ಅವ್ರು ಮಾತಾಡಿದ್ದಾರೆ. ರಾಜ್ಯದಲ್ಲಿ ಎಲ್ಲ ಕಡೆನೂ ಕೂಡ ಎಲ್ಲ ಬಾರ್ಡರ್ ಜಿಲ್ಲೆಗಳಲ್ಲಿ, ಈ ಕಡೆ ಮೈಸೂರು ಇರ್ಬೋದು, ಈ ಕಡೆ ಮಂಗಳೂರು ಇರ್ಬೋದು, ಎಲ್ಲ ಕಡೆನೂ ಸಹ ಇದೊಂದು ಮಹಾರಾಷ್ಟ್ರ ಗ್ಯಾಂಗು, ಈ ಕಡೆ ಮಧ್ಯಪ್ರದೇಶ ಗ್ಯಾಂಗು, ತಮಿಳುನಾಡು ಗ್ಯಾಂಗು, ಹಿಂಗೆಲ್ಲ ಕಡೆ ಇದಕ್ಕೆ ಇರ್ತದೆ. ಅದಕ್ಕೆ ಭಾಳ ಇವ್ರಿಗೂ ಕೂಡ ವರಿಷ್ಠಾಧಿಕಾರಿಗಳು ಹೇಳಿದ್ದೀವಿ, ನೀವು ಸ್ವಲ್ಪ ಎಲ್ಲ ಗಿಟ್ರೋಲಿಂಗ್ ಎಲ್ಲನೂ ಕೂಡ ನಿಮ್ಮ ಪುಸ್ತಕ ಭಾಳ ಅಲರ್ಟ್ ಆಗಿರೋ ಅಂತ ಹೇಳ್ರಿ, ಲೈಟ್ ಅಂತೇಳಿ. ಅವ್ರಿಗೆ ಜನರು ಕೂಡ ಎಚ್ಚರಿಕೆಯಿಂದ ಅಲ್ಲಿ ಅಸೋಸಿಯೇಷನ್ ಸಂಘ
ಅದಾವ ಅವರು ಮಾಡಲಿ, ನಮ್ಮ ಅವರು ಕೂಡ ಪೊಲೀಸರು ಕೂಡ ಎಲ್ಲ ರೀತಿಯಿಂದ ಸಹಕಾರ ಮಾಡ್ತಾರೆ. ವಾಹನದ ವ್ಯವಸ್ಥೆ ಇಲ್ಲ ಸರ್, ಹೆಂಗ್ ಮಾಡ್ತೀವಿ. ಥ್ಯಾಂಕ್ ಯು.